ವಿಚಾರವನ್ನ ವೈಜ್ಞಾನಿಕವಾಗಿ ಯಾಕೆ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದೆ, ಏನ್ ಲಾಭ ಇರ್ಬೋದು ಅದಕ್ಕೆ? ಚಿನಾರಾಮ್ ಅವರೇ, ಸರ್ಕಾರ ಏನೋ ನಾವು ಬರೀ ಸಾಂಕೇತಿಕವಾಗಿ ಇದನ್ನ ಆಚರಣೆ ಮಾಡ್ತೀವಿ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ, ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಂತ, ಬಿಜೆಪಿ ಅದಕ್ಕೂ ಹೋಗ್ತಾ ಇಲ್ಲ, ಯಾಕೆ? ಇವತ್ತು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ನಿರಂತರವಾಗಿ ಯಾವತ್ತೂ ಟಿಪ್ಪು ಜಯಂತಿ ಬಗ್ಗೆ ನೆನಪೇ ಇರ್ಲಿಲ್ಲ ಅವ್ರಿಗೆ. ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕ್ ಬೇಕಾಗಿತ್ತು. ವೋಟ್ ಬ್ಯಾಂಕ್ಗಾಗಿ ಇವತ್ತು 3 ವರ್ಷದ ಈಚೆಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಚೀಫ್ ಮಿನಿಸ್ಟರ್ ಮಾಡಿದಾಗ, ಸಿದ್ದರಾಮಯ್ಯ ಮಾಡಿದಾಗ, ಇದೇ ಕುಮಾರಸ್ವಾಮಿ ಅವರು ಇದು ಅನರ್ಥ, ವೇಸ್ಟ್, ಇದು ಯಾಕೆ ಇದ್ರ ಬಗ್ಗೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾವು ಕೇಳಿದ್ವಿ. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇದ್ರ ಅವಶ್ಯಕತೆ ಇತ್ತ ಪ್ರಶ್ನೆಯನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು. ನಾಳೆ ಯಾಕೆ ಚಕ್ರ ಹೊಡೆದಾರೆ? ಇದಕ್ಕೆ ಜನಕ್ಕೆ ಮೆಸೇಜ್ ಕೊಡಿ ನೀವು. ಮಾತಾಡಿದ್ರೆ ನೋವಿದೆ ನಮ್ಗೆ. ಇವತ್ತು ವೋಟ್ ಬ್ಯಾಂಕ್ ನೀವು ಏನೆಲ್ಲ ಮಾಡ್ತೀರ ಮಾಡೋ ಅವಶ್ಯಕತೆ ಏನಿದೆ? ಇವತ್ತು ಇವರು ಯಾಕಿದು 60 ವರ್ಷ ಯೋಚನೆ ಮಾಡಿಲ್ಲ? ಇಂಥ ಒಂದು ಕಳಂಕಿತ ಜಯಂತಿಗಳನ್ನ ಅವಶ್ಯಕತೆ ಇತ್ತ? ಜನರಿಗೆ ಇಷ್ಟವಿಲ್ಲದೆ ಇರ್ತಕ್ಕಂಥ ಜಯಂತಿ ಅವಶ್ಯಕತೆ ಇತ್ತ? ಇವತ್ತು ಸಮಾಜಕ್ಕೆ ಬೇಡವಾದಂತ ಅವಶ್ಯಕತೆ ಇತ್ತ? ಇವತ್ತು ಮುಸಲ್ಮಾನರು ಯಾರು ಜಯಂತಿನ ಪರವಾಗಿಲ್ಲ, ಮುಸಲ್ಮಾನರು ದೇಶಭಕ್ತರಿದ್ದಾರೆ, ದೇಶಭಕ್ತರು ಇರ್ತಾರೆ. ನಾವು ಅನಾಥ ಮಹೋತ್ಸವ ಊರಲ್ಲಿದ್ವಿ. ಈ ಟಿಪ್ಪು ಜಯಂತಿ ಹೆಸರಲ್ಲಿ ಊರಲ್ಲಿ ಜಗಳ ಆಗುವಂತ ಪರಿಸ್ಥಿತಿ ಆಗ್ತಾ ಇದೆ. ನಮಗೆ ಈ ಜಯಂತಿ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಗ್ರಾಮಾಂತರದಲ್ಲಿ ಸೇರಿರ್ತಕ್ಕಂಥ ಮುಸಲ್ಮಾನ ಅಣ್ಣ ತಮ್ಮಂದ್ರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಅಂತ ಅನಾವಶ್ಯಕವಾಗಿರ್ತಕ್ಕಂಥ ಕಳೆದ ಬಾರಿ ಜಯಂತಿ ಮಾಡಿದ್ರು. ಮೊದಲನೇ ಸಾರಿ ಗಿರೀಶ್ ಕಾರ್ನಾಡ್ ಅವರು ಇದೇ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಏನ್ ಹೇಳಿದ್ರು? ಇವತ್ತು ಟಿಪ್ಪು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರಿಡಿ, ಕೆಂಪೇಗೌಡರ ಹೆಸರನ್ನು ತೆಗೀರಿ ಅಂತಕ್ಕಂಥ ಮಾತನ್ನ ಹೇಳಿ ವಿವಾದವನ್ನು ಸೃಷ್ಟಿ ಮಾಡಿದ್ರು. ಇದ್ರ ಅವಶ್ಯಕತೆ ಇತ್ತ? ಈ ಜಯಂತಿ ಹೆಸರಿನಲ್ಲಿ ಇಂಥ ಅವಶ್ಯಕತೆ ಇರ್ತಕ್ಕಂಥ ಅನಾಮಧೇಯ ವ್ಯಕ್ತಿಗಳ ಬಗ್ಗೆ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರಚೋದನಾತ್ಮಕ ಒಂದು ಹೇಳಿಕೆ ಕೊಡ್ತಕ್ಕಂಥ ಒಂದು ಸಾಹಿತಿಗಳ ಕರೆದು ಮಾಡುವಂಥದ್ದು ಇತ್ತ? ಅದು ಸರ್ಕಾರದ ಕಾರ್ಯಕ್ರಮದಲ್ಲಿ. ಇವತ್ತು ಅದ್ರ ಅವಶ್ಯಕತೆ ಇಲ್ಲದೆ ಇದ್ರು ನೀವ್ಯಾಕೆ ಅದಕ್ಕೆ ಒತ್ತು ಕೊಡ್ತೀರಿ? ಬಿಡಿ, ಅವ್ರ ವಿಚಾರಗಳಿದೆ, ಒಳ್ಳೆ ವಿಷಯ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಜಗದೀಶ್ ಶೆಟ್ಟರು ಪುಸ್ತಕ ಬಿಡುಗಡೆ ಮಾಡಿ ಸರ್ಕಾರನೇ ಬಿಡುಗಡೆ ಮಾಡಿತ್ತು. ಒಳ್ಳೆ ಕೆಲಸಗಳನ್ನ ಎಕ್ಸ್ಪೋಸ್ ಮಾಡೋಣ. ಆದ್ರೆ ಜಯಂತಿ ಹೆಸರಿನಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಎಷ್ಟು ನರಮೇಧ ಮಾಡಿದಂತವರು. ಒಂದೇ ನಿಮಿಷ, ಜೆಡಿಎಸ್ ಅಲ್ಲೋ ಒಂದ್ ಕಡೆ ದ್ವಂದ್ವ ನೀತಿನ ಅನುಸರಿಸ್ತಾ ಇದೆಯಾ? ಕಳೆದ ಬಾರಿ ಒಂದು ಮಾತಾಯ್ತು, ಇವಾಗ ಸರ್ಕಾರದಲ್ಲಿ ಇದ್ದಾಗ ಇನ್ನೊಂದು ಮಾತಾಡೋದು. ನಮ್ದು ಸೆಕ್ಯುಲರ್ ಪಾರ್ಟಿ, ನಾವು ಜಾತ್ಯತೀತ, ನಾವು ಫಸ್ಟ್ ಇಂದ ಕೂಡ ಇವ್ರು ಮಾಡ್ತಾ ಇರೋದು ನಮ್ದು ಸಮಾಜವನ್ನ ಚಿತ್ರದುರ್ಗದ ನಾಯಕ ಸಮಾಜವನ್ನ ಒಬ್ಬ ವೀರ ವರಿತ ಒಬ್ಬವನ್ನ ಜಯಂತಿ ಮಾಡಿ ಒಂದು ಮಾಡೋ ಹೆಸರಿನಲ್ಲೇ ರಾಜಕಾರಣ ಮಾಡಿ ಒಂದೇ ಒಂದು ವಿಷಯ, ಸರ್ಕಾರ ಹೇಳ್ತದೆ ಎಲ್ಲೂ ಪರವಾದ ಬೆಳವಣಿಗೆ ಮಾಡಬಾರ್ದು, ಎಲ್ಲೋ ಬ್ಯಾನರ್ ಹಾಕಬಾರ್ದು, ಎಲ್ಲೋ ಕಾಂಗ್ರೆಸ್ ಯಾರೇ ಪಾರ್ಟಿಗಳು ಟಿಪ್ಪು ಜಯಂತಿಯ ಪರವಾಗೂ ಮಾಡಬೇಡಿ, ವಿರುದ್ಧವಾಗಿ ಮಾತಾಡೋದು ಬೇಡ ಸ್ವಾಮಿ ಅಂತ ಕೈ ಕಟ್ಕೊಂಡು ಕೈ ಮುಗಿಯೋ ಕೆಲಸ ಸರ್ಕಾರ ಈ ರೀತಿ ನೀವು ಏನು ಹೇಳ್ಬೇಡಿ. ನಿಮ್ ಹೋಮ್ ಮಿನಿಸ್ಟ್ರು ಸರ್ಕಲ್ ಇಶ್ಯೂ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪರ ವಿರುದ್ಧವಾಗಿರೋ ಅಂತ ಒಂದು ಜಯಂತಿ ಬೇಕಾಗಿಲ್ಲ. ಒಂದು ನಿಮಿಷ ಸರ್. ಇವಾಗ ಇವರು ಎರಡು ಅಂಶಗಳನ್ನ ಚರ್ಚೆ ಮಾಡ್ಬೇಕಾಗತ್ತೆ. ಒಂದು, ಟಿಪ್ಪು ಸುಲ್ತಾನ್ ಅವರ ಕೆಲಸಗಳು ಬಿಜೆಪಿ ಏನೇಳನ್ನ ಗಮನಿಸ್ಬೇಕಾ, ಗುರುತಿಸ್ಬೇಕಾ ಅನ್ನೋದು. ಅದೇ ಸ್ವಲ್ಪ ಫ್ರೀಡಮ್ ಅಯ್ಯಂಗಾರಿಗಳನ್ನ ಇವತ್ತು ದೀಪಾವಳಿ ಅವ್ರು ಮಾಡ್ತಾ ಇಲ್ಲ. ಕಾರಣ ಏನು? ಅಯ್ಯಂಗಾರಿಗಳನ್ನ ಮತಾಂತರ ಮಾಡೋ ಪ್ರಯತ್ನ ಮಾಡಿ ಅಲ್ಲಿ ನರಮೇಧ ಮಾಡಿದ್ರು. ಮತಾಂತರ ಇಲ್ಲ, ಅದು ಒಂದು
ಟೈಮ್ಸ್ ಅವರು ಟ್ಯಾಕ್ಸ್ ಕತೆಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇವಾಗ ಮಾಡಿ ಸಾವಿರಾರು ಜನ ಮತಾಂತರ ಮಾಡಿದ್ರೆ ಮತಾಂತರ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಪೂರ್ಣೆಯವರ ವಿಚಾರದಲ್ಲಿ ಬರ್ತಾ ಇಲ್ಲ. ನೀವು ಅನವಶ್ಯಕವಾಗಿ ಇವತ್ತು ನಾನು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ಕೊಂಡ್ರು. ಎಲ್ಲಿ ಮಾಡ್ಕೊಂಡಿದ್ದಾರೆ? ಈಗ ಕಬ್ಬಿನ ಬೆಳೆನ ಇಂಟ್ರೊಡ್ಯೂಸ್ ಮಾಡಿದ್ದು ಟಿಪ್ಪು ಸುಲ್ತಾನ್, ರೇಷ್ಮೆ ಬೆಳೆನ ಇಂಟ್ರೊಡ್ಯೂಸ್ ಮಾಡಿದ್ದು ಟಿಪ್ಪು ಸುಲ್ತಾನ್, ಅಜ್ಜಂಪುರದಲ್ಲಿ ಅಮೃತ್ ಮಹಲ್ ಕಾವಲ್ನ ಮಾಡಿದ್ದು ಟಿಪ್ಪು ಸುಲ್ತಾನ್. ಇದೆಲ್ಲ ಹಂಗಾರೆ ಬಿಟ್ಟು ಇಲ್ಲ ಒಂದು ಸೆಕೆಂಡ್ ಸೂರ್ಯ, ಒಂದ್ ಸೆಕೆಂಡ್. ಈಗ ಟಿಪ್ಪು ಸುಲ್ತಾನ್ ಒಬ್ಬ ಅದ್ಭುತ ಅಡ್ಮಿನಿಸ್ಟ್ರೇಟರ್ ಅಥವಾ ಫ್ಯಾಂಟಾಸ್ಟಿಕ್ ಅಡ್ಮಿನಿಸ್ಟ್ರೇಟರ್ ಅನ್ನೋದ್ರಲ್ಲಿ ಇರ್ಬೋದು, ಚಿತ್ರದುರ್ಗದಲ್ಲಿ ಇರ್ಬೋದು. ಅಲ್ಲ ಒಂದ್ ನಿಮಿಷ. ಹೀಗಿರ್ಬೇಕಾದ್ರೆ ಒಂದು ತುಂಬಾನೇ ಡಿವೈಸಿವ್ ಫಿಗರ್, ಒಂದು ವ್ಯಕ್ತಿ ಎರಡು ಜನಾಂಗಗಳನ್ನ ಇಬ್ಬಾಗ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಹೇಟ್ರೇಟ್ ಬರುತ್ತೆ ಪ್ಲಸ್ ಸಪೋರ್ಟ್ ಬರುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಸರ್ಕಾರಗಳು ಅದರಿಂದ ದೂರ ಉಳ್ಕೊಳ್ಬೇಕು. ಯಾವಾಗ ಗೊತ್ತಾ, ಸಿದ್ದರಾಮಯ್ಯ ಅವ್ರು ಯಾವಾಗ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾರೋ ಅವಾಗ ಇವೆಲ್ಲ ಎದುರು. ಯಡಿಯೂರಪ್ಪ ಅವ್ರು ಮಾಡ್ಬೇಕಾದ್ರೆ ಯಾವ್ದು ಇದಿರ್ಲಿಲ್ಲ. ಮಲ್ಬಾರಲ್ಲೂ ಈಗ ಮಲ್ಬಾರಲ್ಲಿ ಮುಸಲ್ಮಾನರ ತಗೊಂಡಿದ್ರಿ, ಮುಸಲ್ಮಾನರು ಏನೋ ಬುದ್ಧಿ ಪಡೆದಿರಿ, ಶಿವಾಜಿ ನೋಡಿದ್ರಿ, ವಿಚಾರಿಯವ್ರು ಹೇಳಿದ್ರಿ, ಅಲ್ಲಿರ್ತಕ್ಕಂಥ ಏನ್ ಮಾಡಿ ಇವತ್ತು ತಿನ್ನೋದಕ್ಕೆ ಯಾವ ಅವರ ಬದುಕುಗಳನ್ನು ಯಾವತ್ತೂ ಸರಿ ಮಾಡುವಂತ ಪ್ರಯತ್ನ ಮಾಡಿದಿರ ನೀವು. ಹಜ್ಜಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಸಬ್ಸಿಡಿ ಕೊಡ್ತಾ ಇದ್ರು, ನರೇಂದ್ರ ಮೋದಿ ಅವರು ಅದನ್ನ ಅಷ್ಟು ಬಂದ್ ಮಾಡಿದ್ರು. ಹಜ್ಜಿಗೆ ಹೋಗೋದವ್ರು ಶ್ರೀಮಂತರು, ಹಜ್ಜಿಗೆ ಹೋಗೋ ಕೆಲಸ ಬಂದ್ ಕೊಡ್ತಾ ಇದ್ದಂತ ಸಬ್ಸಿಡಿಯನ್ನ ಬಂದ್ ಮಾಡಿ ಇವತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಸಬ್ಸಿಡಿಯನ್ನು ಬಳಸ್ತಾ ಇದ್ದಾರೆ. ಇವತ್ತು ತಲಾಕ್ ಅಂತಕ್ಕಂಥ ವಿಷಯ ತಂದು ಮುಸಲ್ಮಾನರು ಇವತ್ತು ತಲಾಕ್ ವಿಷಯ ಮಾತಾಡಿದ್ದಾರೆ. ನಮ್ಮ ಪಕ್ಷ 80% ಇದ್ದಂತ ನಮ್ಮ ಮುಸಲ್ಮಾನರು ಬಂದವರು ಇವತ್ತು ಓಟ್ ಹಾಕಿದ್ದಾರೆ. ಯಾರಿಗೆ ಓಟ್ ಹಾಕಿದ್ದಾರೆ? 80% ಇದ್ದಂತ ಒಂದು ಮುಸಲ್ಮಾನರು ಇವತ್ತು ಮಾಯಾವತಿ ಕಿರ್ಚಾಡ್ಬಿಟ್ರು. ಇವತ್ತು ರಾಜಕಾರಣ ಮಾಡ್ತೀರ ನೀವು, ಧರ್ಮದ ರಾಜಕಾರಣ ಜೊತೆಗೆ ದೇಶ ಕಾಪಾಡುವ ರಾಜಕಾರಣ ಮಾಡ್ತಾರೆ, ದೇಶ ಉಳಿಸುವ ರಾಜಕಾರಣ ಮಾಡ್ತೀವಿ. ಹೌದು, ಈ ದೇಶ ನಮ್ಮದು, ದೇಶ ಸಮುದ್ರವಾಗಿರ್ಬೇಕು, ದೇಶ ಬಾರಿನಲ್ಲಿ ನಮ್ಮ ದೇಶನ ಕೊಂಡಾಡಬೇಕು. ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋರಾಟ ಮಾಡಿದವರು ಅವರ ಕುಟುಂಬ ಅಲ್ಪಸಂಖ್ಯಾತರು ಇವತ್ತು ಭಾರತೀಯ ಜನತಾ ಅದಕ್ಕೆ ಟಿಪ್ಪು ನಲ್ಲಿ ಎಲ್ಲೋ ಒಂದ್ ಕಡೆ ನಾಟಕ ಕೆಲಸ ಮಾಡ್ತೀವಿ. ಎಲ್ಲಾ ಪಕ್ಷಗಳು ಮಾತಾಡ್ತಾ ಇರೋದು ಈ ಟಿಪ್ಪು ಜಯಂತಿಲಿ ಎಲ್ಲ ಒಂದ್ ಕಡೆ ರಾಜಕೀಯ ಇದೆ, ರಾಜಕೀಯ ಲಾಭವನ್ನ ಹುಡುಕ್ತಾ ಇದ್ದಾರೆ. ಕಾಂಗ್ರೆಸ್ ಹೇಳತ್ತೆ ಇದನ್ನ ಕಾಂಟ್ರವರ್ಷಿಯಲ್ ಮಾಡಿಬಿಟ್ಟು ಬಿಜೆಪಿ ಲಾಭ ಹುಡುಕ್ತಾ ಇದೆ ಅಂತ. ಬಿಜೆಪಿ ಹೇಳತ್ತೆ ಇದನ್ನ ಶುರು ಮಾಡಿ ಸಿದ್ದರಾಮಯ್ಯ ಅವ್ರ ರಾಜಕೀಯ ಹೇಳಿ ಇತಿಹಾಸ ಕೆಲಸ ಮಾಡಿದ ಸರ್ಕಾರ. ಸೂರ್ಯ ಮುಕುಂದರಾಜ್ ಲಾಭ ಆಯ್ತಾ ಕೆಜಿಪಿ ಮಾಡಿದ ತಕ್ಷಣ ಎಲ್ಲ ಹಾಗಂತ ಹೇಳಿ ಮುಂದೆ ಇತಿಹಾಸದಲ್ಲಿ ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ರು. 5 ವರ್ಷದಿಂದ ಲಾಭ ಮಾಡ್ಕೊಂಡಿರೋರು ವೋಟ್ ಬ್ಯಾಂಕ್ ಆಗಿ ಪ್ರಯತ್ನ ಮಾಡಿರ್ತಕ್ಕಂಥ ಪ್ರಯತ್ನ ಮುಸಲ್ಮಾನ ಮನ್ನ ತಮ್ಮಂದ್ರೆ ಒಪ್ಪೋದಿಲ್ಲ. ಅದನ್ನ ನನ್ನ ಹಳ್ಳಿನಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ನನ್ನ ಸುತ್ತಮುತ್ತ ಹಳ್ಳಿಗಳು ನಾನು ಎಲ್ಲಿ ಹೋಗ್ತೀನಿ ಹೇಳ್ತಾರೆ ಈ ಟಿಪ್ಪು ಜಯಂತಿ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ, ನಾವು ನೆಮ್ಮದಿ ಹಿಂದೂಗಳು ಮುಸಲ್ಮಾನರು ನಾವು ಹಳ್ಳಿಗಳಲ್ಲಿ ಚೋಟಾಬಾಯ್ ಬಡಾಬಾವ ಚೋಟಾಬಾವ ಮಾವು ಅಂತ ಕರ್ಕೊಂಡು ನಾವು ಬದುಕ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಇವರು ಟಿಪ್ಪು ಹೆಸರಿನಲ್ಲಿ ನಮ್ಮ ಊರಲ್ಲಿ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಈ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ನೀವು ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಬಾಬರಿ ಮಸೀದಿ ಆಗಿರ್ತಕ್ಕಂಥದ್ದು ಮುಸಲ್ಮಾನರು ತಪ್ಪು ಅಂತ ಮಾಡಿದ್ದಾರೆ. ಸ್ಟಾರ್ಟ್ ಆಗಿದ್ದು ಬಾಬರಿ ಹಿಂದೂ ಮುಸಲ್ಮಾನ್ ಧರ್ಮ ಇಸ್ಲಾಂ ಧರ್ಮ ಪ್ರಾರಂಭ ಆಗಿದೆ ಯಾವಾಗ ಅಂತ ಇತಿಹಾಸ ತಿಳ್ಕೊಳ್ಳಿ. ಇದು ಇವತ್ತು ಹಿಂದೂ ಧರ್ಮ ಪ್ರಾರಂಭ ಆಗಿದೆ. ಇವತ್ತು ರಾಮ ಮಂದಿರದ ಬಗ್ಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅವರ ಇತಿಹಾಸ ಕ್ರಿಸ್ತ ಪೂರ್ವದ ಇತಿಹಾಸ, ಇದು ಕ್ರಿಸ್ತ ಶಕದ ಇತಿಹಾಸ ಅಲ್ಲ.
ಎಲ್ಲೋ ಒಂದ್ ಕಡೆ ದೌರ್ಜನ್ಯದಿಂದ ರಾಮ ಮಂದಿರ ಹೊಡೆದು ಮಸೀದಿ ಕಟ್ಟ ತಕ್ಷಣ ಬಾಬ್ರಿ ಮಸೀದಿ ನಿಮ್ದಾಗೋದಿಲ್ಲ. ಅರವಳ್ಳೆನವರೇ, ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDS ಪ್ರಬಲವಾಗಿದೆ. ಅದೇ ಪ್ರಾಂತ್ಯದಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಒಂದು ನಿಮಿಷ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಒಂದಿಷ್ಟು ವ್ಯತಿರಿಕ್ತವಾದ ಹೇಳಿಕೆಗಳು ಅಥವಾ ಆರೋಗ್ಯ ಸರಿ ಇಲ್ಲ ತಾನೆ? ನಿಮ್ಮ ಕಡೆ ಸಿಎಂ ಅಲ್ಲ, ನಾನು ಸೂಪರ್ ಸಿಎಂ ಅಂತ ಅವ್ರನ್ನ ಕೇಳಿಲ್ಲ. ಸೂಪರ್ ಸಿಎಂ ಸುಪೀರಿಯರ್ ಸಿಎಂ ಅಂತ ಸೀನಿಯರ್ ಮಿನಿಸ್ಟರ್ ಈಗ ಅವರು ಕ್ಯಾಬಿನೆಟ್ ಅಲ್ಲಿ JDS ಕಡೆಯಿಂದ. ಹೌದು ಸರ್. ಅದಕ್ಕೆ ನಾನು ಕೇಳಿದ್ ಹೋಗ್ತಾ ಇದಾರ ಅಂತ. ಸರ್ ಅದು ಮಾಹಿತಿ ಇಲ್ಲ, ಬಹುಶಃ ಹೋಗ್ಬೋದು. ಓಕೆ, ನನ್ನ ಪ್ರಶ್ನೆಗೆ ಬನ್ನಿ. ಹಳೆ ಮೈಸೂರು ರೀಜನ್ ಅಲ್ಲಿ ಜನರು ಕೆಲವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ JDS ಇವತ್ತು ಮೈ ಮೇಲೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲದೆ ನಾವು ಒಂದ್ ಸ್ವಲ್ಪ ಸೈಲೆಂಟ್ ಆಗ್ಬೇಡ ಅಂತ ಇದ್ದೀವಿ. ಯಾರು ಬಂದು ಯಾರು ಅಪೋಸಿಟ್ ಮಾಡ್ತಾ ಇಲ್ಲ. ಯಾರು ಕಡೆ ಇರುವಾಗ ಬೈ ಎಲೆಕ್ಷನ್ ಅಲ್ಲಿ ಬಂದು ನೀವು ಸೋತಿದ್ದೀರಾ. ಫಸ್ಟ್ ಕರ್ನಾಟಕ ಮಾತಾಡಿ, ಕರ್ನಾಟಕ ಮಾತಾಡಿ, ಆಮೇಲೆ ನಾವು ಉತ್ತರ ಪ್ರದೇಶ ಮುಸಲ್ಮಾನ್ ಏರಿಯಾದಲ್ಲಿ ಬಿಜೆಪಿ ಗೆದ್ಬಿಟ್ಟಿದೆ. ಓಟ್ ಎಲ್ಲೋ ಕದ್ದು ಬಿಟ್ಟಿದ್ದಾರೆ, ಎಲ್ಲೋ ಟ್ಯಾಂಪರಿಂಗ್ ಮಾಡ್ಬಿಟ್ಟಿದ್ದಾರೆ, ಎಲ್ಲೋ ಡಬ್ಬದಲ್ಲಿ ಏನೋ ಎಡವಟ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಮಾಯಾವತಿ. ನಿಮ್ಮ ಗತಿಬಂಧನ ಅಂತ ಹೇಳ್ಕೊಳ್ಳೋಂತ ನಿಮ್ಮ ಇಲ್ಲಾಂದ್ರೆ ಕಳ್ಸ್ಕೊಂಡು ಸನ್ಮಾನ ಮಾಡಿದ್ರಲ್ಲ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಬಂದಿದ್ರಲ್ಲ ಅವರು. ಯಾಕೆ ಕೊಡ್ಬಾರ್ದು? ಅಲ್ಲ ಬರಬಾರ್ದು ಅವ್ರನ್ನೇ ಕೇಳಿ. ಅವ್ರು ಇವಾಗ ಎಲ್ಲಿದ್ದಾರೆ ಅವ್ರನ್ನೇ ಕೇಳಿ. ಮುಸಲ್ಮಾನರು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷವನ್ನ ದೇಶಭಕ್ತ ಮುಸಲ್ಮಾನರು ಒಪ್ಕೊಂಡಿದ್ದಾರೆ. ಓಕೆ, ಸೂರ್ಯ ಮುಕುಂದರಾಜ್, ಕೆಲವೊಂದು ಕ್ಷೇತ್ರಗಳಲ್ಲಿ ಅಂದ್ರೆ ಕೊಡಗು ಅಥವಾ ನೀವು ಸ್ಪೆಸಿಫಿಕ್ಲಿ ಕೋಸ್ಟಲ್ ಏರಿಯಾಸ್ ನೋಡೋದಾದ್ರೆ, ಕರಾವಳಿ ಕರ್ನಾಟಕ ನೋಡೋದಾದ್ರೆ, ಕರಾವಳಿ ಡಿಸ್ಟಿಕ್ ಗಳನ್ನ ನೋಡೋದಾದ್ರೆ ಬಿಜೆಪಿಗೆ ಈ ಸತಿ ಸಿಕ್ಕಾಪಟ್ಟೆ ಲಾಭ ಆಗಿದೆ ಸೀಟ್ಗಳಲ್ಲಿ 2018 ವಿಧಾನಸಭಾ ಎಲೆಕ್ಷನ್ ಅಲ್ಲಿ. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಅರ್ಥ ಆಗಿದ್ಯಾ, ಇದೊಂದು ಕಡೆ ಭಾವನಾತ್ಮಕ ಇಶ್ಯೂ, ನಾವು ಕಳೆದ 3 ವರ್ಷ ಅದ್ರ ವಿರುದ್ಧ ಹೋರಾಟ ಮಾಡಿ ಲಾಭ ಆಗಿದೆ, ಇವಾಗ ಬಿಟ್ಕೊಡ್ಬಾರ್ದು, ಇನ್ನೊಂದು ಎಲೆಕ್ಷನ್ ಇದೆ 6 ತಿಂಗಳು ಬಿಟ್ಟು ಅಂತ. ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಯಾವತ್ತು ವೋಟ್ ಬ್ಯಾಂಕ್ಗಾಗಿ ನಾವು ಶ್ರಮಿಸೋದಿಲ್ಲ. ದೇಶವನ್ನ ಕಾಪಾಡಬೇಕು, ದೇಶವನ್ನ ರಕ್ಷಣೆ ಮಾಡಬೇಕು, ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಬೇಕು, ಅವ್ರನ್ನ ನಾವು ದೇಶಭಕ್ತರಾಗಿ ಬದಲಾಯಿಸಬೇಕು ಅಂತಕ್ಕಂಥ ದೇಶಾಭಿಮಾನ ಇರ್ತಕ್ಕಂಥ ಒಂದು ಸ್ವಾಭಿಮಾನ ಪಡೆಯನ್ನ ಕಟ್ಟಬೇಕಂತ ನಿಲ್ಲಿಸೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಮಾಡಿ ಸರ್. ಭಾರತೀಯ ಜನತಾ ಪಕ್ಷ ಮಾಡಬೇಡಿ. ಓಟ್ಗಾಗಿ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿ ಮಾಡುವಾಗ ಮುಖ್ಯಮಂತ್ರಿಗಳು ಯಾಕೆ ಚಕ್ಕರ್ ಹೊಡೆದ್ರು? ಜನತಾ ಪಕ್ಷದ ಒಬ್ಬ ಸಚಿವರು ಯಾರಾದ್ರು ನೇಮಿಸಿದಾರ? ಯಾಕೆ ಹೋಗ್ಲಿಲ್ಲ? ಸಿದ್ದರಾಮಯ್ಯವ್ರು ಮಾಡಿದಾಗ ಜಯಂತಿಯನ್ನ ವಿರೋಧ ಮಾಡಿದ್ರು. ಇಲ್ಲ, ಇದ್ರ ಅವಶ್ಯಕತೆ ಇರ್ಲಿಲ್ಲ ಅಂದ್ರು. ಇದ್ರ ಅವಶ್ಯಕತೆ ಏನಿತ್ತು ಅಂತ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇವತ್ತು ಏನಿಲ್ಲ ಅಂತ ನೀವೇನಾದ್ರೂ ನಿಮ್ ವಿಷಯದ ಕೊರತೆ ಇದೆ. ಇಲ್ಲ, ನಮ್ಗೆ ಕೊರತೆ ಇದೆ. ನಿಮ್ಮ ಆರೋಗ್ಯದ ಕೊರತೆ ಇದ್ರೆ ಆರೋಗ್ಯ ಸುಧಾರಣೆ ಮಾಡೋದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಇನ್ನೂ 100 ವರ್ಷ ಬದುಕಲಿ, ಆರೋಗ್ಯವಾಗಿರ್ಲಿ. ಆದ್ರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ, ಅವ್ರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದನ್ನ ನಿಲ್ಸಿ ಕಾಂಗ್ರೆಸ್ ಅವರು. ನಾನು ಬರ್ತೀನಿ ಆ ಪ್ರಶ್ನೆಗೆ ಮತ್ತೆ ವಾಪಸ್. ನೀವು ತುಂಬಾ ಇವೇಟ್ ಮಾಡ್ಬಿಟ್ರಿ ಆ ಕ್ವೆಶ್ಚನ್. ನಾ ವಾಪಸ್ ಬರ್ತೀನಿ ಒಂದ್ ಸಣ್ಣ ಬ್ರೇಕ್ ನಂತರ. ಅದೇ ನಡೀತಾ ಇರೋದು ಕರ್ನಾಟಕದಲ್ಲಿ. ಈಗ ಕಳೆದ 2018 ವಿಧಾನಸಭಾ ಈ ರಾಮನಗರದಲ್ಲಿ ಒಬ್ಬ ಅಲ್ಪಸಂಖ್ಯಾತರನ್ನು ನಿಲ್ಸಿ ಕೆಲ್ಸಗಳಾಯ್ತು. ಕುಮಾರಸ್ವಾಮಿ ಶ್ರೀಮತಿಯವರೇ ಕ್ಯಾಂಡಿಡೇಟ್ ಆಗಿ ಮಾಡಬಹುದಾಯ್ತು. ನೀವು ಅದನ್ನ ಮಾಡ್ಲಿಲ್ಲ. ಅಲ್ಪಸಂಖ್ಯಾತರು ನಿಮಗೆ ಕೈ ಕೊಟ್ಟವ್ರೆ. ಹೌದು, ಅದಕ್ಕೆ ಅಲ್ಪಸಂಖ್ಯಾತರು ಮಾಡಿ ಕಳೆದ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು, ಅಥವಾ ಎಲ್ಲಾ ಸರ್ಕಾರಗಳಿರ್ಬೋದು, ಒಂದು ಜಯಂತಿ ಆಚರಣೆ ಮಾಡಿದ ತಕ್ಷಣ ನಾವು ದಸರಾ ಮಾಡಿದ ಅದು ಸರ್ಕಾರದ ಕಾರ್ಯಕ್ರಮ. ದಸರಾ ಉತ್ಸವ ಹೇಳ್ಬೇಡಿ. ದಸರಾ ಉತ್ಸವ ಯಾವುದೇ ಸಿನ್ಸ್ ಯು ಮೆನ್ಷನ್ ದಸರಾ ರಾಜ್ಯದ ಉತ್ಸವ. ರಾಜ್ಯದ ಏನೊಂದು ಅನ್ಡಿವೈಡೆಡ್ ಮೈಸೂರು ಸ್ಟೇಟ್ ಏನಿತ್ತು ಆವಾಗಲೂ ಮಾಡ್ತಾ ಇದ್ರು. ಒಂದು ಎರಡನೇದು ತುಂಬಾನೇ ಪ್ರಾಗ್ಮ್ಯಾಟಿಕ್ ಆಗಿ ನೋಡಿದ್ರೆ ನೀವು ದಸರಾಯಿಂದ ಟೂರಿಸ್ಟ್ ರೆವೆನ್ಯೂನು ಬರುತ್ತೆ, ಟೂರಿಸಂ ರೆವೆನ್ಯೂ. ಈಗ ಆ ಕಡೆ ನೋಡಿದ್ರೆ ಗೇನ್ ಆಗ್ತಾ ಇದೆ ಸ್ಟೇಟ್ಗೆ. ಹೌದು, ಈಗ ಅದ್ರಲ್ಲಿ ಪರಂಪರೆಯಿಂದ ನಡ್ಕೊಂಡ್ ಬರ್ತಿದೆ. ಕ್ರಮ ಮಾಡ್ತಾ ಇದ್ದೀರಿ. ಅಲ್ಲ, ಈಗ
ದಸರಾ ಉತ್ಸವವನ್ನ ಮಾಡೋಕ್ಕಾಗೋದಿಲ್ಲ. ದಸರಾ ಉತ್ಸವವನ್ನ ಟಿಪ್ಪು ಜಯಂತಿ ಹೆಸರಿನಲ್ಲಿ ಅದಕ್ಕಿಂತ ಹಾಗಾಗಿ ದೇಶದಲ್ಲಿ ಈ ದೇಶ ರಾಜಕೀಯ ನೋಡೋ ಮುಂಚೆ ಆಯ್ತು. ಟಿಪ್ಪು ಜಯಂತಿ ಸಮ ಮಾಡ್ತೀರೇನು? ಟಿಪ್ಪು ಜಯಂತಿಗೆ ಸಮ ಮಾಡ್ತಿಲ್ಲ ಸ್ವಾಮಿ. ದಸರಾ ಉತ್ಸವನ ಯಾರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದಾರ? ಅಬ್ದುಲ್ ಕಲಾಂ ಅವ್ರ ಜಯಂತಿ ಮಾಡ್ತೀವಿ. ಸಾಬ್ ಅವ್ರ ಹೆಸರು ವಾಲ್ಮೀಕಿ ಅವ್ರು ಇರ್ಬೋದು, ಅಬ್ದುಲ್ ಕಲಾಂ ಜನಾಂಗಕ್ಕೆ ಬೇರೆ ಹೊರತುಪಡಿಸಿ ಬೇರೆ ಯಾರೇ ಪ್ರತಿಭಟನೆ ಮಾಡಿದ್ರು ಖಂಡಿತವಾಗ್ಲೂ ನಿಮ್ ಮಾತಿಗೆ ಅರ್ಥ. ಕೊಡಗಿನ ಜನರಿಗೆ ಹೇಳ್ತೀರಾ ನೀವು? ಕೊಡಗಿನ ಜನ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕೊಡಗಿನ ಜನ ಮೊದಲನೇ ಪ್ರತಿಭಟನೆ ಮಾಡಿದ್ರು. ಹುಟ್ಟಪ್ಪ ನೀವು ಸಾಯಿಸಿರೋದು. ಈಗ ಇವರಿಗೆ ಬುದ್ಧಿ ಮಾತಾಡ್ತಾರೆ. ತಲೆ ಮೇಲೆ ಕಲ್ಪಿತ ಆದ್ರೆ ಗುಂಡವರು ಸತ್ರು ಅಂತ ಹೇಳ್ತಕ್ಕಂಥ ವಿಚಾರ ಸತ್ಯದ ವಿಚಾರ ಗೊತ್ತಾಗಿದೆ. ಮುಖ್ಯಮಂತ್ರಿ ನಾವು ಹೇಳಿದ್ದೇನಂತ ಅಲ್ಲಿಂದ ಜಂಪ್ ಮಾಡಕ್ ಹೋದ್ರು. ಅದಾದ್ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಹೇಳಿದ್ರು ಇಲ್ಲ ಅದು ಗುಂಡು ಬಿತ್ತು ಅವ್ರಿಗೆ ತೋರಿಸಿ, ಮೆಡಿಕಲ್ ಡಾಕ್ಟರ್ ತೋರಿಸಿ. ಅದೇ ಯಾರು ನಿಮ್ಗೆ ನಿಮ್ಗೆ ಇತಿಹಾಸ ಎಲ್ಲ ತೋರಿಸಿ, ಮೆಡಿಕಲ್ ಡಾಕ್ಯುಮೆಂಟ್ಸ್ ತೋರಿಸಿ. ಈಗ ಒಂದು ನಿಮಿಷ, ಕೊಡಗಿನ ಜನ ಇದನ್ನ ವಿರೋಧಿಸ್ತಾ ಇರೋದು ಎಲ್ಲಾ ಕಡೆ ವಿರೋಧ ಮಾಡ್ತಿಲ್ಲ. ನಂಬೂದರಿಗಳು ವಿರೋಧ ಮಾಡ್ತಿದ್ದಾರೆ. ನಂಬೂದರಿಗಳು ಯಾಕೆ ವಿರೋಧ ಮಾಡ್ತಿದ್ದಾರೆ? ಮಲ್ಬಾರ್ ಅಲ್ಲಿ ನಂಬೂದರಿಗಳು ಮೇಲ್ ತೆರಿಗೆ ಅಂದ್ರೆ ಹೆಣ್ಮಕ್ಳು ಮೇಲ್ಗಡೆ ಮೇಲ್ವಸ್ತ್ರ ಧರಿಸಬಾರ್ದು ಅಂತ ಹೇಳಿ ತೆರಿಗೆ ವಿಧಿಸ್ತಾ ಇದ್ರು. ಆ ತೆರಿಗೆಯನ್ನ ತೆಗೆಸಿ ಟಿಪ್ಪು ಸುಲ್ತಾನು ನನ್ನ ರಾಜ್ಯದಲ್ಲಿ ಎಲ್ರೂ ಕೂಡ ಮೇಲ್ವಸ್ತ್ರ ತೊಡಲೇಬೇಕು ಹೆಣ್ಮಕ್ಳು ಅಂತೇಳಿ ಶ್ರೀರಂಗಪಟ್ಟಣದಿಂದ ವಸ್ತ್ರಗಳನ್ನ ಕಳಿಸ್ಕೊಟ್ರು. ನಂಬೂದರಿಗಳು ಅದನ್ನ ವಿರೋಧ ಮಾಡ್ತಿದ್ದಾರೆ ಹೊರತು ಈ ಮೇಲ್ವರ್ಗದವರ ಸಂಚನ್ನ ಟಿಪ್ಪು ಸುಲ್ತಾನ್ ಅವತ್ತಿಂದ ವಿರೋಧ ಮಾಡ್ಕೊಂಡ್ ಬರ್ತಿದ್ದ. ಟಿಪ್ಪು ಸುಲ್ತಾನ್ನ ಇವತ್ತು ವಿರೋಧ ಮಾಡ್ತಿರೋದು ಬಿಜೆಪಿ ಸಂಘ ಪರಿವಾರದ ಜನರೇ. ಅಮಾಯಕ ಮುಸಲ್ಮಾನ್ ಹೇಳ್ತಾರೆ ಟಿಪ್ಪು ಅವ್ರು ನಮ್ಮ ಹೊಟ್ಟೆ ತುಂಬೋದಿಲ್ಲ. ಸರ್ಕಾರ ಇದನ್ನ ಘೋಷಣೆ ಮಾಡೋ ಮುಂಚೆ ಅಥವಾ ಈ ಸರ್ಕಾರ ಇದನ್ನ ಒಂದು ಸ್ಟೇಟ್ ಫೆಸ್ಟಿವಲ್ ಅಂತ ಅನೌನ್ಸ್ ಮಾಡೋ ಮುಂಚೆ ನಮಗೆಲ್ಲೂ ಜನ ರೋಡ್ಗೆ ಇಳಿದು ಇದನ್ನ ಅನೌನ್ಸ್ ಮಾಡಿ ಅಂತ ಸಣ್ಣವರಿದ್ದಾಗ ಇತಿಹಾಸದ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನ ಕೂಡ ಓದ್ಕೊಂಡ್ ಬರ್ತಾ ಇದ್ವಿ. ಅವತ್ ಯಾರು ವಿರೋಧ ಮಾಡಿರ್ಲಿಲ್ವಲ್ಲ. ಈಗ ಆಗಿರ್ಲಿಲ್ವಲ್ಲ ಅವಾಗ ಸರ್ಕಾರದ ಅಧಿಕೃತ ಇದುವರೆಗೂ ನಮ್ಮ ಮೂತಿಗೆ ಬೆನ್ನ ಅಫ್ಜಲ್ ಗುರು ಅಂತ ಒಬ್ಬ ವ್ಯಕ್ತಿಯನ್ನ ದೇಶದ ನೀವು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ದನ್ನ ರಕ್ಷಣೆ ಮಾಡಿದಂತವ್ರು ನೀವು ಮುಸಲ್ಮಾನ್ ಹೇಳ್ತಾರೆ ಅವನು ನೀವು ಆಗಿಲ್ಲ. ಅಫ್ಜಲ್ ಗುರು ಅನ್ನೋ ಒಂದು ಹೆಸರನ್ನ ನೀವು ರಾಜಕಾರಣಿ ಬಳಸ್ಕೊಂಡ್ರಿ. ಸಾಧ್ವಿ ಪ್ರಜ್ಞಾ ಸಿಂಗ್ ಯಾರು ಮಾಡ್ತಿರೋದು ಭಯೋತ್ಪಾದನೆ ದೇಶದಲ್ಲಿ. ಓಕೆ ಓಕೆ, ಜೆಡಿಎಸ್ ಇವತ್ತೊಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದೆಯಾ? ಸಮಯದ ಅಭಾವ ಇದೆ. ಸಮಯದ ಅಭಾವ ಇದೆ. ನಿಮ್ಮ 3 ಜನಕ್ಕೆ ಧನ್ಯವಾದಗಳು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಒಂದಂತೂ ನಿಜ,